ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್. ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ತೋಟನ, ಅರ್ಧನ ತೋರಿಸಿದ್ದೀನಿ, ಇನ್ನು ಅರ್ಧ ಐತೆ. ಅದ್ರ ಪರಿಚಯ ಇವಾಗ ಮಾಡಿಕೊಡ್ತೀನಿ ನಿಮಗೆ. ಬನ್ನಿ ನೋಡೋಣ. ನಮ್ಮ ತೋಟದಲ್ಲಿ ಇದು ಬದನೆ ಗಿಡಗಳು ಸುಮಾರಿದೆ. ಬಿಳಿ ಬದನೆ ಮತ್ತು ಕಪ್ಪು ಬದನೆ ಗಿಡ ಒಂದೇ ಇರೋದು. ಇದೆಲ್ಲ ಬಿಳಿ ಬದನೆ ಗಿಡಗಳು. ನಾನು ಹಾರ್ವೆಸ್ಟಿಂಗ್ ವೀಡಿಯೋದಲ್ಲಿ ಸುಮಾರು ತೋರಿಸಿದ್ದೀನಿ. ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ಒಂದು 5 ಗಿಡ ಇದೆ ಈ ಥರ ಬಿಳಿ ಬದನೆಕಾಯಿ ಗಿಡ. ಎಲ್ಲ ಚೆನ್ನಾಗಿ ಹೂವು ಆಗಿ ಕಾಯಿ ಬಿಡ್ತೈತೆ, ಕಾಯಿ ಸ್ಟಾರ್ಟ್ ಆಗೈತೆ. ಸ್ವಲ್ಪ ಚಳಿಗೆ ಸ್ವಲ್ಪ ನಿಧಾನ ಕಾಯಿ ಬರೋದು. ಇಲ್ಲಿ ನೋಡಿ ಎಷ್ಟು ಗೊಂಚಲು ಬಿಟ್ಟೈತೆ ಕಾಯಿಗಳು. ತುಂಬ ಚೆನ್ನಾಗಿ ಬಂದೈತೆ. ನೀವು ಮಧ್ಯೆ ಅಷ್ಟು ದಿನ ಬಂದಿರಲಿಲ್ಲ ಚಳಿಗೆ, ಇವಾಗ ಚೆನ್ನಾಗಿ ಬಂದೈತೆ. ಇದು ಪಪ್ಪಾಯ ಗಿಡ. ಇದರಲ್ಲಿ ಇವಾಗ ಹೂವು ಸ್ಟಾರ್ಟ್ ಆಗೈತೆ, ಇನ್ನು ಕಾಯಿ ಆಗಿಲ್ಲ. ತುಂಬ ಚೆನ್ನಾಗೈತೆ. ಚಿಕ್ಕ ಗಿಡನೇ ಆದರೂ ಹೂವು ಸ್ಟಾರ್ಟ್ ಆಗೈತೆ. ನೋಡೋಣ ಕಾಯಿ ಯಾವಾಗ ಬರುತ್ತೆ ಅಂತ. ಇದು ನಾನು ತೋರಿಸಿದ್ನಲ್ಲ ಮುತ್ತುಮಲ್ಲಿಗೆ ಗಿಡ, ಇಲ್ಲೆರಡು ಐತೆ. ಇದ್ರ ಹೆಸರು ಏನಪ್ಪ ಅಂತ ನನಗೆ ಸರಿ ಗೊತ್ತಿಲ್ಲ. ನಾವು ಮುತ್ತುಮಲ್ಲಿಗೆ ಗಿಡ ಅಂತ ಕರಿತೀವಿ. ಈ ರೀತಿ ಇದೆ. ಇದು ಎಲೆ ಬಳ್ಳಿ ನೋಡಿ, ತುಂಬ ಚೆನ್ನಾಗೈತೆ. ಆದರೆ ತುಂಬ ನಿಧಾನ ಆಯ್ತು ಇದು ಬರೋದು. ಆದರೂ ಚೆನ್ನಾಗಿ ಬಂದೈತೆ, ಖುಷಿಯಾಗಿ ಬೆಳೆದೈತೆ. ಏನೂ ತೊಂದರೆ ಇಲ್ಲ ಇದಕ್ಕೆ. ಇದೊಂದು ಬಿಳಿ ಬದನೆಕಾಯಿ ಗಿಡ. ಈ ಕಡೆ ಸೈಡ್ 2 ಇದೆ. ಒಟ್ಟು ಒಂದು 9 ಗಿಡನೇನೋ ಬಿಳಿ ಬದನೆಕಾಯಿ ಗಿಡಗಳೇ ಆಗೈತೆ. ಒಂದೆರಡು ತೆಗೆದುಬಿಡ್ತೀನಿ ಹಳೇದಾದ್ಮೇಲೆ. ಇವಾಗ ಕಾಯಿ ಬತ್ತೈತಲ್ಲ ಅಂತ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದೈತೆ. ಇದು ವೈಟ್ ಸೇವಂತಿಗೆ ಗಿಡ. ಇದು 2 ಗಿಡ ಐತೆ ನನ್ನ ಗಾರ್ಡನಲ್ಲಿ. ಇದು ಇನ್ನೊಂದು ಹೂವು ಸ್ಟಾರ್ಟ್ ಆಗೈತೆ, ಇನ್ನೊಂದರಲ್ಲಿ ಇನ್ನೂ ಹೂವು ಸ್ಟಾರ್ಟ್ ಆಗಿಲ್ಲ. ಚಿಕ್ಕ ಗಿಡನೇ ತುಂಬ ಚೆನ್ನಾಗಿ ಹೂವು ಬರುತ್ತೆ. ಇದು ಟೊಮೊಟೊ ಗಿಡ. ಇದು 3ನೇ ಸಾರಿ ಬಿಡ್ತಾ ಇರೋದು. ದೊಡ್ಡದಾಗ್ಬಿಟ್ಟಿದೆ ತುಂಬ, ಅಂದರೆ ಒಂದು 6 ಫೀಟ್ ಬೆಳೆದಿದೆ. ಅದನ್ನು ನುಗ್ಗೆ ಮರಕ್ಕೆ ಹಾಕಿ ಕಟ್ಟಿದ್ದೀನಿ, ಇಲ್ಲಾಂದರೆ ಕಾಯೆಲ್ಲ ಕೊಳ್ತೋಗ್ಬಿಡುತ್ತೆ ನೆಲಕ್ಕೆ ಬಿಟ್ಟರೆ ಅಂತ. ತುಂಬ ಚೆನ್ನಾಗೈತೆ. ನುಗ್ಗೆಕಾಯಿ ಸ್ಟಾರ್ಟ್ ಆಗೈತೆ. ಇದು ಕೀರೆ ಸೊಪ್ಪು ಹಾಕೋಕ್ಕೆ ಅಂತ ಮಾಡ್ಕೊಂಡಿರೋ ಪ್ಲೇಸ್ ಇದು. ಇದಕ್ಕೆ ಸುತ್ತ ಇಟ್ಟಿಗೆ ಜೋಡಿಸ್ಬೇಕು. ನಮ್ಮ ಹತ್ರ ಇಟ್ಟಿಗೆ ಇರಲಿಲ್ಲ, ಅದರಿಂದ ನಾನು ಟೈಲ್ಸ್ ಪೀಸ್ಗಳನ್ನ ಜೋಡಿಸ್ಕೊಂಡಿದ್ದೀನಿ. ಇದು ಕರಿಬೇವಿನ ಗಿಡ. ನನ್ನ ತೋಟದಲ್ಲಿ 3 ಗಿಡ ಇದೆ. ಇದೊಂದು ಚಿಕ್ಕದು, ಇನ್ನೆರಡು ತುಂಬ ದೊಡ್ಡದಾಗೈತೆ, ಚೆನ್ನಾಗಿ ಬಂದೈತೆ. ಈ ಟೊಮೊಟೊ ಗಿಡದಲ್ಲಿ ತುಂಬ ಕಾಯಿ ಬತ್ತು. ಇವಾಗಲೂ ಸುಮಾರು ಒಂದು ಅರ್ಧ kg ಅಷ್ಟು ಕಾಯಿ ಇದೆ. ಅದನ್ನು ಒಂದು ಮರಕ್ಕೆ ಕಟ್ಟಿದ್ದೀನಿ, ನುಗ್ಗೆ ಮರಕ್ಕೆ ಹಾಕಿ. ಕಟ್ ಮಾಡಿಬಿಡೋಣ ಅನ್ಕೋತೀನಿ, ಆದರೆ ಮತ್ತೆ ಕಾಯಿ ಬರ್ತಾನೆ ಐತೆ, ಅದಕ್ಕೆ ಕಟ್ ಮಾಡಲಿಲ್ಲ. ಇದು ಟೊಮೊಟೊ ಗಿಡ ಬೀಜ ಹಾಕಿತ್ತು, ತುಂಬ ಗುಂಪಾಗಿತ್ತಲ್ವ, ಅದ್ಯಾಕೋ ಎಲ್ಲ ಕೊಳ್ತೋದಂಗೆ ಸತ್ತೋಗೈತೆ. ನೀರು ಜಾಸ್ತಿ ಐತೆ ಅಥವಾ ಗುಂಪಾಯ್ತೋ ಗೊತ್ತಿಲ್ಲ, ಸತ್ತೋಗೈತೆ. ಇದು ಬೀನಿಸ್ ಗಿಡ ಹಾಕಿದ್ದೆ. ಮತ್ತು ಇದು ಲೀಚಿ ಫ್ರೂಟ್ ಗಿಡ ಇದೊಂದಿದೆ. ಮತ್ತು ಬೀನಿಸ್ ಗಿಡ ಇದೆ. ಮತ್ತು ಇದೊಂದು ಪಾಲಕ್ ಗಿಡ. ಅದು ಬೀಜ ಆಗೈತೆ. ಅದು ತುಂಬ ಲೇಟು. ನೋಡೋಣ ಯಾವಾಗ ಆಗುತ್ತೆ, ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ತುಂಬ ದೊಡ್ಡದಾಗ್ಬಿಟ್ಟೈತೆ. ಇದು ಶಂಖಪುಷ್ಪ ಗಿಡ. ಇದು ಉದ್ದ ಬೆಳೆದಿತ್ತು, ನಾನೇ ಟ್ರಿಮ್ ಮಾಡಿಬಿಟ್ಟೆ. ಕುಚ್ಚಂಗೆ ಬೆಳೀಲಿ, ಇಲ್ಲಾಂದರೆ ಬಳ್ಳಿ ಥರ ಒಂದೇ ಕಡ್ಡಿ ಹೊಟ್ಟೋಗುತ್ತೆ, ಹಿಂಗಾದ್ರೆ ಚೆನ್ನಾಗಿ ಬರುತ್ತೆ ಅಂತ. ಇದು ಸೇವಂತಿಗೆ ಗಿಡ. ಎಲ್ಲ ಮುಗ್ದೋಗೈತೆ, ಸ್ವಲ್ಪ ಮಗ್ಗಿತ್ತು ಅಂತ ಬಿಟ್ಟಿದ್ದೀನಿ. ಇವಾಗ ಅದು ಅರಳೈತೆ, ತೆಗೆದುಬಿಟ್ಟು ಕಟ್ ಮಾಡಿಬಿಡ್ತೀನಿ. ಇದು ಕಟಿಂಗ್ ನೆಟ್ಟಿದ್ದೆ, ಇನ್ನೂ ಚಿಗುರು ಬಂದಿಲ್ಲ. ಚಿಗುರು ಬರುತ್ತೆ ಹಿಂಗೆ, ನೋಡೋಣ. ಇದು ಈ ಕಡೆ ಸೈಡ್ ಇರೋದು 2 ಬದನೆ ಗಿಡ ಇದೆ. ಇದು ಬಿಳಿ ಬದನೆನೇ, ಉದ್ದ ಬದನೆ ಗಿಡ. ಇಲ್ಲೆರಡು ಬದನೆಕಾಯಿ ಗಿಡ ಐತೆ. ಇದು ತುಂಬ ಗಿಡಗಳೇನು ತುಂಬ ದೊಡ್ಡದಾಗಿಲ್ಲ, ಚೆನ್ನಾಗಿ ಬರುತ್ತೆ. ಇದು ಕಪ್ಪು ಬದನೆಕಾಯಿ ಗಿಡ ಒಂದೇ ಇರೋದು. ಇಷ್ಟು ನಮ್ಮ ತೋಟದಲ್ಲಿ ಗಿಡಗಳೆಲ್ಲ ಇರೋದು. ಮೇಲ್ಗಡೆ ಟೆರೆಸ್ ಮೇಲೆ ಇರೋದನ್ನು ತೋರಿಸ್ತೀನಿ ಬನ್ನಿ ಇವಾಗ. ಇದು ಒಂದು ಸೋ ಗಿಡ, ನಿಮ್ಗೆ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲೇ. ಇಲ್ಲಿ ಒಂದು ಮೆಣಸಿನ್ಕಾಯಿ ಗಿಡ ಇದೆ, ಮತ್ತು ಇದು ಕಾಮಕಸ್ತೂರಿ ಗಿಡ. ಹಂಗೆ ಅಲ್ಲೇ ಹುಟ್ಟಿತ್ತು, ಅದಕ್ಕೆ ಆಗಿರಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಇದು ಮೆಣಸಿನ್ಕಾಯಿ ಗಿಡ ಟ್ರಿಮ್ ಮಾಡಿದ್ಮೇಲೆ ಚೆನ್ನಾಗಿ ಬ್ರಾಂಚಸ್ ಬಂದೈತೆ ಅದರಲ್ಲಿ. ಇದು ದಂಟಿನ ಸೊಪ್ಪಿನ ಗಿಡ, ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನೋಡಿ, ಇಷ್ಟಿಷ್ಟು ಬಂದೈತೆ ಇವಾಗ, ತುಂಬ ಚೆನ್ನಾಗಿ ಬರ್ತೈತೆ. ಇದು ಟೊಮೊಟೊ ಗಿಡ. ಗಿಡದ ತುಂಬ ಹೂವು ಬಿಟ್ಟಿದೆ, ತುಂಬ ಜಾಸ್ತಿ ಹೂವು ಬಂದೈತೆ. ಕಾಯಿ ಎಷ್ಟು ಬರುತ್ತೆ ನೋಡೋಣ. ಅದರಲ್ಲಿ 3 ದಂಟಿನ ಸೊಪ್ಪಿನ ಗಿಡ ಐತೆ. ಯಾವಾಗ ಹಾಕಿದ್ನಲ್ಲ ಅದು ಇಷ್ಟೆಷ್ಟು ಉದ್ದ ಬಂದೈತೆ. ಅದೇನಾರ ಬೀಜ ಆಗುತ್ತೆ ನೋಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಇದಂತೂ ತುಂಬ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಹೂವು ಬಂದಿದೆ ನೋಡಿ, ಎಷ್ಟು ಚೆನ್ನಾಗೈತೆ ಹೂವುಗಳು. ಕಾಯಿ ಎಷ್ಟಾಗುತ್ತೆ ನೋಡೋಣ. ಎಷ್ಟು ಹೂವು ಉಳ್ಕೊಳ್ಳುತ್ತೋ ಅಥವಾ ಉದುರೋಗುತ್ತೆ ಅಂತ ಗೊತ್ತಿಲ್ಲ. ಹೂವು ಮಾತ್ರ ತುಂಬ ಇದೆ. ಗಿಡ ತುಂಬ ಹೂವು ಬಿಟ್ಟೈತೆ. ನೋಡೋಕೆ 2 ಕಣ್ಣು ಸಾಲದು ಅಷ್ಟು ಹೂವು ಬಿಟ್ಟೈತೆ ಒಂದೇ ಗಿಡ. ಇದು ಸೇವಂತಿಗೆ ಗಿಡ. ಅದು ನೋಡಿದ್ರೆ ಇಷ್ಟೇ ಉದ್ದ ಇರೋದು. ಎಷ್ಟು ಮಗ್ಬಿಟ್ಟೈತೆ ಅಂದರೆ ಅದಕ್ಕೆ, ಆ ಗಿಡಕ್ಕೂ ಆ ಹೂವು ಇದೇ ಇಲ್ಲ, ಹಂಗೆ ಬಿಟ್ಟೈತೆ. ಇದು ಪಾಲಕ್ ಸೊಪ್ಪು ಗಿಡ. ಎಷ್ಟು ಉದ್ದ ಬೆಳೆದೈತೆ ಅನ್ಬೇಡಿ, ಅದು ಬೀಜ ಐತೈತೆ. ನೋಡೋಣ ಅದರಲ್ಲಿ ಹೆಂಗಾಗುತ್ತೆ. ತುಂಬ ನಿಧಾನ ಇದು ಬರೋದು. ಅದ್ರ ಪಕ್ಕ ಒಂದು ಗುಲಾಬಿ ಕಟ್ಟಿಂಗು ಇಟ್ಟಿದ್ದೀನಿ. ಆ ಕಟ್ಟಿಂಗು ಚಿಗುರೈತೆ. ಅದು ಬರುತ್ತೋ ಇಲ್ವೋ ಅಂದ್ಬಿಟ್ಟು ನೆಟ್ಟೆ. ಸಣ್ಣ ಕಡ್ಡಿ ಇತ್ತು, ಅದು ಅಷ್ಟೇ. ಅದು ಎಷ್ಟು ಚೆನ್ನಾಗಿ ಚಿಗುರೈತೆ ಅಂದರೆ ಕಡ್ಡಿ ಫುಲ್ ಚಿಗುರೈತೆ, ಅಷ್ಟು ಚೆನ್ನಾಗಿ ಬಂದೈತೆ. 2 ಕಡ್ಡಿ ಇತ್ತು. ಈ ಸೇವಂತಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗೈತೆ. ಇದರಲ್ಲಿ ಒಂದು ಬೀನಿಸ್ ಬಳ್ಳಿನೂ ನೆಟ್ಟಿದ್ದೀನಿ, ಇದ್ರ ಪಕ್ಕನೇ.
ಮತ್ತು ಕೊತ್ತಂಬರಿ ಬೀಜ ಹಾಕಿದ್ದೆ ಅವಾಗ, ಅದೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಇಷ್ಟ ಐತೆ. ಅದರಲ್ಲಿ ಸಪೋಟ ಗಿಡ ಐತೆ 2 ಬೀಜ ಹಾಕಿದ್ದೆ. ಇಷ್ಟಿಷ್ಟೇ ಬಂದಿರೋದು, ತುಂಬ ನಿಧಾನ ಇದು ಬರೋದು. ಅದರಲ್ಲಿ ಒಂದು ಸೋ ಗಿಡನೂ ಹಾಕಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ತೆಗೆದ್ಬಿಟ್ಟು ಬೇರೆ ಕಡೆ ರೀಪಾಟ್ ಮಾಡ್ತೀನಿ. ಇದು ನಿಮಗೆಲ್ಲ ವೀಡಿಯೋಗಳಲ್ಲೂ ತೋರಿಸಿದ್ದೀನಿ. ಎಷ್ಟು ಚೆನ್ನಾಗಿ ಹೂವು ಬಂದೈತೆ ನೋಡಿ. ಕಟ್ ಮಾಡ್ಕೊಂಡಷ್ಟು ಬರ್ತಾನೆ ಇದೆ ಮತ್ತೆ. ಇದು ತುಂಬ ಚೆನ್ನಾಗಿ ಅಗಲವಾಗಿ ಅರಳುತ್ತೆ ಇದು ಈ ಗಿಡ. ಇಷ್ಟೇ ಇರೋದು, ಅದು ಏನು ಜಾಸ್ತಿ ದೊಡ್ಡದಿಲ್ಲ, ಚಿಕ್ಕ ಪಾಟ್ಗೆ ಹಾಕಿದ್ದೀನಿ ಅದನ್ನು. ಅದ್ರ ಕೆಳಗಡೆ ಬ್ರಾಂಚಸ್ಸು ಬರ್ತೈತೆ, ತುಂಬ ಚೆನ್ನಾಗೈತೆ. ಇದು ನಾನು 2 ಪಾಟ್ಗೆ ಹಾಕಿದ್ದೆ ದಂಟಿನ ಸೊಪ್ಪಿನ ಗಿಡನ, ಇದು ಇನ್ನೊಂದು ಪಾಟ್ದು. ಮತ್ತು ಇದು ಅವರೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಹೂವು ಬಂದೈತೆ ಅಂದರೆ, ನಾನು ಬರುತ್ತೆ ಇಲ್ವ ಅಂದ್ಬಿಟ್ಟು ಸುಮ್ಮನೆ ಒಂದು ಅವರೆಕಾಯಿ ಬೀಜ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಹೂವು ಬಂದೈತೆ ಅಂದರೆ ಅಷ್ಟು ಜಾಸ್ತಿ ಹೂವು ಬಿಟ್ಟೈತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಹೂವು, ತುಂಬ ಚೆನ್ನಾಗಿ ಬಂದೈತೆ. ಇದೊಂದು ಶಂಖಪುಷ್ಪ ಗಿಡ, ಕೆಳಗಡೆ ಒಂದೈತೆ ಚಿಕ್ಕ ಗಿಡ. ಇದು ಪಾಟಲ್ಲಿರೋದು, ಇದು ಜಾಸ್ತಿ ದೊಡ್ಡದಾಗೈತೆ. ಅದು ಚಿಕ್ಕದು, ಇದನ್ನೇನು ಟ್ರಿಮ್ ಮಾಡಿಲ್ಲ ನಾನು. ಅದರಲ್ಲಿ ಹೂವಕ್ಕನ್ನು ಕಿತ್ಕೊಳ್ದೇನೆ ಎಲ್ಲ ಕಾಯಿ ಆಗ್ಬಿಟ್ಟೈತೆ. ಹೂವು ಹಾರ್ವೆಸ್ಟ್ ಮಾಡ್ದೇನೆ ಸುಮಾರು ಕಾಯಿಗಳವೆ. ಇದ್ದರೆ ಇರಲಿಲ್ಲ, ತೆಗ್ದಾಕ್ಬಿಡೋಣ, ಯಾರಾದರೂ ಕೇಳಿದ್ರೆ ಕೊಡೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ನಾನು. ಇದು ಸ್ವಲ್ಪ ದೊಡ್ಡದಾಗೈತೆ. ನಾನು ಗಾರ್ಡನಲ್ಲಿ ಇರೋದು ಚಿಕ್ಕದೇ, ನಾನೇ ಅದನ್ನು ಟ್ರಿಮ್ ಮಾಡಿಬಿಟ್ಟೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು. ಇಷ್ಟ ಐತೆ. ಇದರಲ್ಲೊಂದು ಮೆಣಸಿ ಗಿಡ ಹಾಕಿದ್ದೀನಿ, ಇಷ್ಟುದ್ದ ಬಂದೈತೆ. ಇದರಲ್ಲಿ ಇನ್ನೂ ಏನು ಹೂವು ಏನೂ ಬಂದಿಲ್ಲ, ಅದರಲ್ಲಿ ಒಂದೇ ಇರೋದು. ಮತ್ತು ಒಂದು ಬೀನಿಸ್ ಗಿಡ ಹಾಕಿದ್ದೀನಿ ಇದರಲ್ಲಿ ಹೂವಿನ ಗಿಡ ಹಾಕಿದೆ ಈ ಪಾಟಿಗೆ, ಅದು ಚಿಗುರಲಿಲ್ಲ. ಇದೇನು ಬೀನಿಸ್ ಏನು ಬಳ್ಳಿ ಅಲ್ಲ, ಇಷ್ಟೇ ಬಿಡುತ್ತೆ. ಇಷ್ಟು ಚಿಕ್ಕದ್ರಲ್ಲೇ ಕಾಯಿ ಬಿಟ್ಬಿಡುತ್ತೆ. ಇದು ಅವತ್ತು ರೀಪಾಟ್ ಮಾಡಿದ್ನಲ್ಲ ಆ ಗಿಡ, ಇದು ಗೊಬ್ಬರ ಎಲ್ಲ ಹಾಕ್ತೆ ನೋಡಿ, ಮಣ್ಣೆಲ್ಲ ತೆಗೆದುಬಿಟ್ಟು. ಆ ಕರ್ಬೇವಿನ ಗಿಡ. ನುಗ್ಗೆ ಮರದಲ್ಲಿ ಕಾಯಿ ಸ್ಟಾರ್ಟ್ ಆಯ್ತೈತೆ ಇವಾಗ, ಚಿಕ್ಕದಾಗೈತೆ. ಅದು ದೊಡ್ಡದಾದ ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಕಾಯಿಗಳು ಸ್ಟಾರ್ಟ್ ಆಗೈತೆ ಎಲ್ಲರೂ ನೋಡಿ. ನಮ್ಮ ತೋಟ ಮೇಲ್ಗಡೆಯಿಂದ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ನಿಮಗೆ ನಮ್ಮ ತೋಟ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.